Children, it is a continuation of the solution of the multiple choice question based model question paper 1 given by Karnataka Secondary Education Examination Board. ಮಕ್ಕಳೇ, ನಾವು ಈಗ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನೀಡಿರುವ ಭೂ ಆಯ್ಕೆ ಪ್ರಶ್ನೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮುಂದುವರಿಸೋಣ. ನಾವು ಗಣಿತದ 1ರಿಂದ 20 ಪ್ರಶ್ನೆಗಳನ್ನು ಈಗಾಗಲೇ ಬಿಡಿಸಿದ್ದೀವಿ. ಈಗ ನಾವು 21ರಿಂದ ಮುಂದಿನ ಪ್ರಶ್ನೆಗಳನ್ನು ಬಿಡಿಸೋಣ. Now let us solve the questions from the question number 21 to 40. But children, one thing I have to clear. In the previous video, the answer of the question number 4 is actually discussed. This is the correct answer. Yes, it is the correct answer. This statement is wrong statement. But here the noted answer is C, but you make it clear the correct option is B, not C. ಈಗ ನಾವು 21ನೇ ಪ್ರಶ್ನೆ ನೋಡೋಣ. 21ನೇ ಪ್ರಶ್ನೆ A12 O00 ಮತ್ತು CAB ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಇಲ್ಲಿ ನಾವು A ಈಕ್ವಲ್ಸ್ ಬಿನೋ B ಈಕ್ವಲ್ಸ್ 2A ಆಗುತ್ತೋ ಅಥವಾ A ಈಕ್ವಲ್ಸ್ 2B ಆಗುತ್ತೋ A ಪ್ಲಸ್ B ಈಕ್ವಲ್ಸ್ ಟು 0 ಆಗುತ್ತೋ ಅನ್ನೋದನ್ನು ನಾವು ಪರಿಶೀಲಿಸೋಣ. ಇಲ್ಲಿ 3 ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಅವುಗಳಿಂದ ಉಂಟಾಗಿರುವ ತ್ರಿಭುಜದ ವಿಸ್ತೀರ್ಣ 0 ಆಗಿರುವುದು. ನೀವು 3 ಶೃಂಗ ಬಿಂದುಗಳನ್ನು ಕೊಟ್ಟಾಗ ಉಂಟಾಗುವ ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಕಲಿತಿದ್ದೀರಾ. ವಿಸ್ತೀರ್ಣ 0 ಆಗುವುದು. ಸೂತ್ರ ನಿಮಗೆ ಗೊತ್ತಿರೋ ಹಾಗೆ 12 ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2 ಇದು 0. ಇಲ್ಲಿ ನಾವು ಇದನ್ನು ಬರೆಯೋ ಅವಶ್ಯಕತೆ ಬೇಕಾಗಿಲ್ಲ. x1 ಇದು y1, x2 y2, x3 y3 ಈಕ್ವಲ್ 0 ಬರೆಯೋಣ. x1 ಇದು 1 ಇಂಟು y2 0, y3 b ಪ್ಲಸ್ ಇಲ್ಲಿ x2 0 ಇರೋದ್ರಿಂದ ಸಂಪೂರ್ಣ 0 ಆಗುತ್ತೆ, 0 ಹಾಕೋಣ. ಪ್ಲಸ್ x3 a, y1 2, y2 0 ಇಸ್ ಈಕ್ವಲ್ಸ್ ಟು 0. ಇಲ್ಲಿ 1 ಇಂಟು ಮೈನಸ್ ಬಿ ಪ್ಲಸ್ 2 ಇಂಟು ಎ 2a ಪ್ಲಸ್ 2a ಉಳಿದವೆಲ್ಲ 0 ಇದ್ದಾವೆ. ಈಗ ನಾವು ಇದನ್ನು ಮೈನಸ್ ಬಿಯನ್ನು ಈ ಕಡೆ ತೊಗೊಂಡಾಗ 2a ಈಸ್ ಈಕ್ವಲ್ಸ್ ಟು ಬಿ, 2a ಈಸ್ ಈಕ್ವಲ್ಸ್ ಟು ಬಿ ಅಥವಾ ಬಿ ಈಸ್ ಈಕ್ವಲ್ಸ್ ಟು 2a. ಉತ್ತರ ಯಾವುದು? ಆಪ್ಷನ್ ಬಿ ಇದು ಉತ್ತರ. ಬಿ ಈಸ್ ಈಕ್ವಲ್ಸ್ ಟು 2a. Same question in the English medium. If the points A12, O00 and CAB are collinear, then here you know the formula to find the area of the triangle when the 3 vertices given, and if they are collinear, the area of the triangle made by the 3 vertices is equals to 0. You know the formula to find the area of the triangle. What is that formula? Half into x1 into y2 minus y3 plus x2 into y3 minus y1 plus x3 into y1 minus y2. Here as they are collinear, the area is equals to what? 0. So you can leave this one. Then you write here, these are x1 y1, x2 y2, x3 y3. Then you take x1 is 1 into y2 is 0 minus y3 is b plus here x2 is 0, so whole becomes 0 plus x3 is a, y1 is 2 minus y2 is 0 equals 0. Then here 1 into minus b plus here only 2a equals 0. Then you transfer this to the RHS, you will get
2a equals b, that is nothing but b equals to a. So the option B is the answer. B equals to a is the answer. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 22. ಕೊಟ್ಟಿರೋ ನಕ್ಷೆಯಲ್ಲಿ ಎ ಬಿಯ ಉದ್ದವು 1 ಮಾನ 5 ಮಾನ 3 ಮಾನ 4 ಮಾನ. 22ನೇ ಪ್ರಶ್ನೆಯಲ್ಲಿ ಎ ಬಿಯ ಉದ್ದ 1 ಮಾನ 5 ಮಾನ 3 ಮಾನ 4 ಮಾನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಜವಾದ ಉತ್ತರವನ್ನು ಹುಡ್ಕೋಣ. ನೀವಿಲ್ಲಿ ಈ ನಕ್ಷೆಯನ್ನು ನೋಡಿದಾಗ ಇದು ಇಲ್ಲಿಂದ ಪ್ರಾರಂಭವಾಗುತ್ತೆ, ಇಲ್ಲಿ ಮುಗಿಯುತ್ತೆ. ಎ ಇಲ್ಲಿದೆ, ಬಿ ಇಲ್ಲಿದೆ. ಇಲ್ಲಿ ನಾವು ಎಷ್ಟು ಮಾನಗಳಿದ್ದಾವೆ? 1 2 3. ಎ ಬಿ ಇಸ್ ಈಕ್ವಲ್ಸ್ ಟು ಎಷ್ಟು ಮಾನ ಆಗುತ್ತೆ? 3 ಮಾನ. ಉತ್ತರ ಯಾವುದು? ಸಿ, 3 ಮಾನ. Same question in the English medium. In the graph given below, the length AB is. Here you observe the same graph. Here also, this is the point A, this is the point B. See the distance here, 1 unit, 2 unit, 3 unit. It starts from 1, not from 0. Here it starts from 1 and ends from 4. So that also you can do 4 minus 1, that is 3. Or also you can count 1, 2, 3. So write the answer. Option C is the answer. 23ನೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು ಪ್ರಥಮ ಭಾಷೆಯಲ್ಲಿ 65 ಅಂಕಗಳನ್ನು, ವಿಜ್ಞಾನ ವಿಷಯದಲ್ಲಿ 50 ಅಂಕಗಳನ್ನು, ಸಮಾಜ ವಿಷಯದಲ್ಲಿ 55 ಅಂಕಗಳನ್ನು ಹಾಗೂ ಗಣಿತ ವಿಷಯದಲ್ಲಿ ಕೆಲವು ಅಂಕಗಳನ್ನು ಪಡೆದಿರುತ್ತಾನೆ. 4 ವಿಷಯಗಳಲ್ಲಿ ಅವನು ಪಡೆದಿರುವ ಸರಾಸರಿ 60 ಆದರೆ ಗಣಿತ ವಿಷಯದಲ್ಲಿ ಅವನು ಪಡೆದಿರುವ ಅಂಕಗಳು. ಇಲ್ಲಿ ಪ್ರಥಮ ಭಾಷೆ, ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಗಣಿತ ಸೇರಿ ಸರಾಸರಿಯನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಈ ಸರಾಸರಿ ಅಂತಂದರೆ 4 ವಿಷಯಗಳ ಮೊತ್ತ ಮತ್ತು ಡಿವೈಡೆಡ್ ಬೈ 4. ಇಲ್ಲಿ ಈ 4 ವಿಷಯಗಳ ಮೊತ್ತದಲ್ಲಿ 3 ವಿಷಯಗಳ ಅಂಕಗಳನ್ನು ನಾವು ಕೊಟ್ಟಿದ್ದಾರೆ. ಮೊದಲು 3 ವಿಷಯಗಳ ಅಂಕಗಳನ್ನು ಕೂಡಿಸೋಣ. 55, ಮೊದಲನೇದು 65 ಇದೆ, 65 ತಗೋಣ. 65, 50, 55 ಕೂಡಿಸಿದಾಗ 5 + 5 10, 6 ಇದು 11, 6 17 ಆಯಿತು. ಇಲ್ಲಿ ಈ 3ರ ಮೊತ್ತ 170 ಆಯಿತು. 4ನೇ ಗಣಿತವು ನಮಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ತೊಗೊಳ್ಳೋಣ. ಅಥವಾ ಇದನ್ನು x1, x2, x3 ಅಂತ ತೊಗೊಂಡ್ರೆ ಇದನ್ನು x4 ಅಂತ ತೊಗೊಳ್ಳೋಣ. ಇಸ್ ಈಕ್ವಲ್ಸ್ ಟು ಎಷ್ಟು? 60. ಮೇಲ್ಭಾಗದಲ್ಲಿ ಸಿಗ್ಮಾ FI XI ಅಥವಾ ಸಿಗ್ಮಾ XI ಕೆಳಗಡೆ n ಬರುತ್ತೆ. ಅಂದರೆ ಎಲ್ಲ ದತ್ತಾಂಶಗಳ ಮೊತ್ತ ಭಾಗಿಸು ಒಟ್ಟು ದತ್ತಾಂಶಗಳ ಸಂಖ್ಯೆ. ಇಲ್ಲಿ ಒಟ್ಟು ದತ್ತಾಂಶಗಳು 4 ಇದ್ದಾವೆ. ದತ್ತಾಂಶಗಳ ಮೊತ್ತ 170 + x4 ಆಗುತ್ತೆ. x4 ನಮಗೆ ಗೊತ್ತಿಲ್ಲ. 3 ಅಂಶಗಳ ಮೊತ್ತ 170 ಇದೆ. ಇಲ್ಲಿ 170 + x4ನೇದು ಹಿಡಿದುಕೊಳ್ತು 6 4 24, 240 ಆಯಿತು. ಈಗ x4 ಅಂತಂದರೆ ಏನಾಯಿತು? 240ರಲ್ಲಿ 170 ಕಳೆದಾಗ, 240ರಲ್ಲಿ 170 ಕಳೆದಾಗ ಎಷ್ಟು ಬರುತ್ತೆ? 70. ಆಪ್ಷನ್ ಡಿ ಇದು ಉತ್ತರ. ಆಪ್ಷನ್ ಡಿ ಇದು ಉತ್ತರ. ಸೇಮ್ ಕ್ವಶನ್ ಇನ್ ದಿ ಇಂಗ್ಲೀಷ್ ಮೀಡಿಯಂ. ಎ ಸ್ಟೂಡೆಂಟ್ ಸ್ಕೋರ್ಡ್ 65 marks in first language, 50 marks in science, 55 marks in social science and some marks in mathematics. If the average marks scored by him in all the 4 subjects is 60, then the marks scored by him in mathematics is. Children, here you know the formula to find the average of the given scores. That is sum of the scores divided by the number of scores. Sum of the scores, that is sigma xi divided by n. Sigma xi means x1 plus x2 plus x3 plus x4. If you consider this is x1, x2, x3 and mathematics score is x4. That is 65, 50, 55. So 5 plus 5 10, 6 plus 5 11, 11 plus 6 170. So that becomes 170 plus 4th score is x2 divided by n, number of scores is 4, and that average is given. Average is how much? That is average is here
60. Then 170 plus x2 equals 64 is 240. Then x2 equals what? 240 minus this 140. 170, that equals 70. So what is the answer? Option D is the answer. 24ನೇ ಪ್ರಶ್ನೆ, ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳಿಗಿರುವ ಪ್ರಾಯೋಗಿಕ ಸಂಬಂಧ. ಕೇಂದ್ರೀಯ ಪ್ರವೃತ್ತಿ ಯಾವುದು ಬರ್ತವೆ? ಮೀನ್, ಮೀಡಿಯನ್, ಮೋಡ್. ಯಾವುದು? ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳು. ಇವು ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳು. ಈ 3ರ ನಡುವಿನ ಸಂಬಂಧ ಯಾವುದು? 3 ಮಧ್ಯಾಂಕ ಈಸ್ ಈಕ್ವಲ್ಸ್ ಟು ಬಹುಲಕ ಪ್ಲಸ್ 2 ಸರಾಸರಿ. ಯಾವುದಿದು? ಉತ್ತರ ಎ. 3 ಮಧ್ಯಾಂಕ ಈಸ್ ಈಕ್ವಲ್ಸ್ ಟು ಬಹುಲಕ ಪ್ಲಸ್ 2 ಸರಾಸರಿ. 3 ಮೀಡಿಯನ್ ಈಕ್ವಲ್ಸ್ ಮೋಡ್ ಪ್ಲಸ್ 2 ಮೀನ್. ಅದೇ ಪ್ರಶ್ನೆ ಇಂಗ್ಲೀಷ್ ಮಾಧ್ಯಮದಲ್ಲಿ. ಇನ್ ಇಂಗ್ಲೀಷ್ ಮೀಡಿಯಮ್ ದ ಸೇಮ್ ಕ್ವಶನ್ ಈಸ್ the empirical relation between the 3 central tendencies is. The 3 central tendencies, the measures of 3 central tendencies are mean, median, mode. The empirical relation is, you know that is 3 median equals mode plus 2 mean. 3 median equals mode plus 2 mean. That is the answer. ಈಗ 25ನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಮಧ್ಯಾಂಕವಿರುವ ವರ್ಗಾಂತರವನ್ನು ಕಂಡುಹಿಡಬೇಕಾದ್ರೆ ನಾವು ಸಂಚಿತ ಆವೃತ್ತಿಯನ್ನು ಕಂಡುಹಿಡಬೇಕು. ಇದು ಇಲ್ಲಿಂದ ಈ ಕಡೆ ಹೆಚ್ಚಾಗ್ತಾ ಇದೆ, ಏರಿಕೆ ಕ್ರಮದಲ್ಲಿದೆ. ಆದ್ದರಿಂದ ಇಲ್ಲಿಂದ ಪ್ರಾರಂಭಿಸೋಣ. ಇಲ್ಲಿ ನಾವು CF ಅನ್ನು, ಸಂಚಿತ ಆವೃತ್ತಿಯನ್ನು ಶಾರ್ಟಾಗಿ ಬರ್ಕೊಳ್ಳೋಣ. ಇದು 5. ನೆಕ್ಸ್ಟ್ 5 ಪ್ಲಸ್ 8 13 ಆಗುತ್ತೆ. 13 12 25. 25 ಮತ್ತು 15 ಸೇರಿಸಿದರೆ 40 ಆಯಿತು. 40 ಪ್ಲಸ್ 20 60. ಈ 60ನ್ನು 2ರಿಂದ ಭಾಗಿಸಿದರೆ ಎಷ್ಟು ಬರುತ್ತೆ? 30. ಇಲ್ಲಿ 30ಕ್ಕಿಂತ ಸ್ವಲ್ಪ ಹೆಚ್ಚಿರಬೇಕು ಮತ್ತು ಸಮೀಪವಾಗಿರಬೇಕು. ಯಾವುದು ಬರುತ್ತೆ? 40. 40 ಬಂತು ಅಂತಂದರೆ ಇದು ಯಾವ ವರ್ಗಾಂತರದ ಸಂಚಿತ ಆವೃತ್ತಿಯಾಗಿರುತ್ತೆ? ಇದು 30ರಿಂದ 40. ಆದ್ದರಿಂದ ಉತ್ತರ ಯಾವುದಾಯ್ತಲ್ಲಿ? ಸಿ. 30ರಿಂದ 40 ಇದು ಈ ಮಧ್ಯಾಂಕವಿರುವ ವರ್ಗಾಂತರವಾಗಿದೆ. The same question in the English medium. In the given frequency distribution table, the median class is. To find the median class, we have to find the cumulative frequency. So here the class interval increases from this direction to this direction. So you start from here. The first CF is 5 and the sum of these two is 8 plus 5 is 13. 13 plus 12 is 25. 25 plus 15 is 40. 40 plus 20 is 60. Then to find the median class, you divide this total frequency. The sum is here 60. You take 60 by 2, that is 30, and nearest greater is 40. So this is the CF of which one? This is the CF of the class interval 30 to 40. So which is the median class? 30 to 40 is the median class. The median class is 30, 40. 26ನೇ ಪ್ರಶ್ನೆ, ತ್ರಿಭುಜ ABCಯಲ್ಲಿ AB by CD is equals to BD by CD ಆಗಿದೆ. AB by AC is equals to BD by CD ಆಗಿದೆ. ಕೋನ B 70 ಡಿಗ್ರಿ, ಕೋನ C 50 ಡಿಗ್ರಿ ಆದರೆ ಕೋನ BADಯ ಅಳತೆ ಎಷ್ಟು? ಮಕ್ಕಳೇ, ಇಲ್ಲಿ ನಾವು ಕೋನ BADಯನ್ನು ಕಂಡುಹಿಡಬೇಕಾದ್ರೆ ಸ್ವಲ್ಪ ಇಲ್ಲಿ ಯೋಚನೆಯನ್ನು ಮಾಡಬೇಕಾಗಿದೆ. ನಾವಿಲ್ಲಿ ಈ AC ರೇಖೆಯನ್ನು ಮುಂದುವರಿಸೋಣ. ಎಲ್ಲಿವರೆಗೆ ಮುಂದುವರಿಸೋಣ ಅಂತಂದರೆ ಇಲ್ಲಿ
ಎ ಬಿಗೆ ಸಮನಾಗಿ ಬರುವಂತೆ ಇದನ್ನು ಮುಂದುವರಿಸೋಣ. ಎ ಇ ಇಲ್ಲಿ ನಾವು ಎ ಸಿಯನ್ನು ಈವರೆಗೆ ವೃದ್ಧಿಸಿದ್ದೀವಿ. ಹೇಗೆ ಅದು ಎ ಇ ಸಮ ಎ ಬಿ ಇರುವಂತೆ ಇವೆರಡು ಸಮ ಇದೆ. ಮತ್ತು ಈ ಕೋನದ ಅಳತೆ ಕೋನ ಬಿ ಎ ಸಿ ಇಲ್ಲಿ 70 + 50 120. ಈ ಕೋನದ ಅಳತೆ ಎಷ್ಟಾಗುತ್ತೆ? 180 ಮೈನಸ್ ಇವೆರಡರ ಮೊತ್ತವನ್ನು ತೆಗೆದ್ರೆ 120 60 ಬರುತ್ತೆ. ಈ ಕೋನ ಬಿ ಎ ಸಿ ಇದು 60 ಇದೆ. ಆದ್ದರಿಂದ ಈ ಕೋನ 120 ಡಿಗ್ರಿ ಆಗುತ್ತೆ. ಯಾಕಂದರೆ ಇಲ್ಲಿ ಸರಳ ಯುಗ್ಮ ಇದೆ. 180ರಲ್ಲಿ ನಾವು ಈ 60 ಡಿಗ್ರಿಯನ್ನು ಕಳೆದರೆ 120 ಸಿಗುತ್ತೆ. ಇಲ್ಲಿ ಎ ಬಿ ಬೈ ಎ ಸಿ ಸಮ ಬಿ ಡಿ ಬೈ ಸಿ ಡಿ ಇದೆ. ಎ ಬಿಯ ಜಾಗದಲ್ಲಿ ಇ ಹಾಕೋಣ. ಎ ಬಿಯ ಜಾಗದಲ್ಲಿ ಇ ಹಾಕಿದಾಗ ನಮಗೆ ಸಿಕ್ಕಂಥ ಅನುಪಾತ ಏನಾಯಿತು? ಎ ಇ ಬೈ ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಡಿ ಬೈ ಸಿ ಡಿ ಆಯಿತು. ಏನು ಸಿಕ್ದಂಗೆ ಆಯ್ತಲ್ಲಿ? ಎ ಇ ಬೈ ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಡಿ ಬೈ ಸಿ ಡಿ. ಆದ್ದರಿಂದ ಎ ಡಿ ಇದು ಬಿಗೆ ಸಮಾಂತರ ಆಯಿತು. ಏನಾಯ್ತು ಇಲ್ಲಿ? ಎ ಡಿ ಇದು ಬಿಗೆ ಸಮಾಂತರ ಆಯಿತು. ಮತ್ತು ಎ ಬಿ ಇದು ಛೇದಕ ರೇಖೆ. ಇಲ್ಲಿ ಎ ಬಿ ಛೇದಕ ರೇಖೆ ಆಗಿರೋದ್ರಿಂದ ಇಲ್ಲಿ 30 ಡಿಗ್ರಿ ಇದೆ. ಇದು 30 ಡಿಗ್ರಿ ಇದ್ದಾಗ ಇದು ಕೂಡ 30 ಡಿಗ್ರಿ. ಆದ್ದರಿಂದ ನಾವು ಏನು ಹೇಳೋಣ? ಅದನ್ನು 30 ಡಿಗ್ರಿ ಕೋನ. ಇದು ಛೇದಕ ರೇಖೆ, ಇವೆರಡು ಪರ್ಯಾಯ ಕೋನಗಳಾಗ್ತವೆ. ಆದ್ದರಿಂದ ಕೋನ ಏನು ಆಳುತ್ತೆ? 30 ಡಿಗ್ರಿ. ಅದೇ ಪ್ರಶ್ನೆ ಇನ್ ದಿ ಇಂಗ್ಲೀಷ್ ಮೀಡಿಯಮ್. ದಟ್ ಕ್ವಶನ್ ಇನ್ ಟ್ರಯಾಂಗಲ್ ಎ ಬಿ ಸಿ ಇಟ್ ಈಸ್ ಗಿವನ್ ದಟ್ AB by AC is equals to BD by CD. If angle B equals 70 degree, angle C equals 50 degree, then angle BAD. Here two angles are given, angle B and angle C, and also it is given that AB by AC equals BD by CD. Here extra construction is required. Extend CA to E such that AB equals AE, and also join B and E. Here E is a point, that is the point at which the line AC, side AC is produced to E, and how it is produced? In such a way that AE equals AB, and also join this B and E. Now you observe the figure here. You know that this angle BAD, BAC is 60 degree. How it is 60? You know that it is equals to 180 minus sum of these two angles. 180 minus sum of these two is 70 plus 50, 120. So you will get this angle BAC 60 degree. And what is the measurement of this angle? BAE. BAE is equals to 180 minus 60 degree, that is 120 degree. And here these two angles sides are equal, so the angle, these two angles are 180 minus 120 divided by 2, they are 30 degree and 30 degree. Now here let us observe the ratio is AB by AC equals BD by CD. In the place of AB you can write AE. So the ratio becomes AE by AC equals BD by CD. So you got that AE by AC equals BD by CD. Here what you can observe, that is this by this equal this by this, means here AD is parallel to this line B. AD is parallel to BE, and this AC becomes AB becomes the transversal of the parallel line, this BE and AD, and these two angles becomes, which two angles? This and this angle BAD and this angle ABE are alternate angles. So as this is 30 degree, this is also 30 degree. Here you got that. How you got it?
First what you have done, you got the measurement of this angle, that is 60 degree, and this is 120 degree. These two are 30 degree, and with the help of the given ratio, in the place of AB we have taken AE. Then according to the converse of the Thales theorem, as you got this AB by AE by AC equals this BD by CD. According to the converse of the Thales theorem, what you got, this AD is parallel to BE. AD is parallel to BE. Therefore, here the angles, these two angles, this angle and this angle, are alternate angle made by the transversal AB of parallel line AD parallel to BE. Therefore, you can say that what is the measurement of the angle BAD? Measurement of the angle BAD is the option A, 30 degree. What is the answer? 30 degree. Option A, 30 degree. 27ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಎಫ್ ಮತ್ತು ಕೋನ ಎ ಬಿ ಸಿ ಸಮ ಕೋನ ಡಿ ಎಫ್ ಆದಾಗ ಮತ್ತು 60 ಡಿಗ್ರಿ ಆದಾಗ, ಕೋನ ಎ ಬಿ ಸಿ ಸಮ ಕೋನ ಡಿ ಎಫ್ ಸಮ 60 ಡಿಗ್ರಿ ಆದಾಗ ಎ ಸಿಯ ಉದ್ದವು, ಇಲ್ಲಿ ಎ ಸಿಯ ಉದ್ದವನ್ನು ನಾವು ಕಂಡುಹಿಡಿಯಬೇಕು. ಈಗ ನಾವು ಇಲ್ಲಿ ಇ ಎಫ್ ಮತ್ತು ಬಿ ಸಿ ನೋಡಿ, 3 ಇಂಟು 2 6 ಇದೆ, ಹಾಗೆ 2.4 ಇಂಟು 2 4.8 ಇದೆ. ಆದ್ದರಿಂದ 1.3 ಇಂಟು ಎ ಸಿ 2.6 ಆಗಲೇಬೇಕು. ಆದ್ದರಿಂದ ಉತ್ತರ ಏನು? 2.6. ಇವೆರಡು ಸಮರೂಪಿ ತ್ರಿಭುಜಗಳು. ಸಮರೂಪಿ ತ್ರಿಭುಜಗಳ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ. ಈಗ ನಾವು ಗಮನಿಸಿದ ಹಾಗೆಯೇ ಇಲ್ಲಿ ಇದರ 2ರಷ್ಟು ಇದಿದೆ, ಇದರ 2ರಷ್ಟು ಇದಿದೆ. ಹಾಗಿದ್ದಾಗ ಎ ಸಿ ಇದು ಇದರ 2ರಷ್ಟು ಇರಲೇಬೇಕು. ನೀವು ನೇರವಾಗಿ 2.6 ಸೆಂಟಿಮೀಟರ್ ಅನ್ನೋದನ್ನು ಪತ್ತೆ ಹಚ್ಚಬಹುದು. ಇದು ಸಮರೂಪಿ ತ್ರಿಭುಜಗಳ ಒಂದು ಗುಣ. The same question in English medium. What is that question? In the given figure, ABC, triangle ABC is similar to triangle DEF. Angle ABC is equals to angle DF. Both are equals to 60 degree. Then the length of AC. Here it is given that they are similar triangles. In the similar triangles, sides are in the same ratio. Here you take this BC and EF, 3 2s are 6. Similarly, 2.8 and 4.8, 2.4 is a 2.4 2s are 4.8, 2.4 2s are 4.8. So there must be 1.3 2s are 2.6. What is the measurement of the length AC? That is 2.6 according to the property of the similar triangles. If two triangles are similar, their sides are in the same ratio. So the sides are in the ratio 1:2 or 2:1. So 2.6 must be, that is the double of 1.3. 28ನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಮತ್ತು ಎ ಬಿ ಇಷ್ಟು ಎ ಡಿ ಸಮ 5:3 ಆದರೆ ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಅನುಪಾತ ತ್ರಿಭುಜ ಎ ಡಿ ಇಯ ವಿಸ್ತೀರ್ಣ. ಇಲ್ಲಿ ಡಿ ಇ ಸಮಾಂತರ ಬಿ ಸಿ, ಇಲ್ಲಿ ನಾವೊಂದು ಕಚ್ಚಾ ಆಕೃತಿಯನ್ನು ಹಾಕಿ ಗಮನಿಸೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಇದು ಎ ಬಿ ಸಿ ತ್ರಿಭುಜ, ಡಿ ಇ ಸಮಾಂತರ ಬಿ ಸಿ, ಡಿ ಇ ಸಮಾಂತರ ಬಿ ಸಿ, ಎ ಬಿ ಎ ಡಿ, ಇಲ್ಲಿ ಎ ಬಿ ಮತ್ತು ಎ ಡಿ ಅನುಪಾತ ಏನು? 5:3. ಆದ್ದರಿಂದ ಇಲ್ಲಿ ಈ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಬಾಹುಗಳ ವರ್ಗಗಳ ಅನುಪಾತದಲ್ಲಿರ್ತವೆ. ಅಂದರೆ ಎ ಬಿ ಸ್ಕ್ವೇರ್ ಈಸ್ಟು ಎ ಡಿ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಈಸ್ಟು ಎ ಡಿ ಸ್ಕ್ವೇರ್ ಅಂದರೆ 25. 5ರ ವರ್ಗ 25, 3ರ ವರ್ಗ 9. ಯಾವುದಾಗತ್ತೆ ಉತ್ತರ? 25:9. ಎ ಬಿ ಸ್ಕ್ವೇರ್ ಈಸ್ಟು ಎ ಡಿ ಸ್ಕ್ವೇರ್. ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತವೆ. ಸೇಮ್ ಕ್ವಶನ್ ಇನ್ ದಿ ಇಂಗ್ಲೀಷ್ ಮೀಡಿಯಂ. ಇನ್ ದಿ ಟ್ರಯಾಂಗಲ್ ಎ ಬಿ ಸಿ,
DE parallel to BC. If AB is to AD equals 5:3, then the area of the triangle ABC is to area of the triangle ADA. Here directly you can write AB and AD are the sides of the corresponding sides of the triangle ABC and ADE. So you can take directly 5 square and 3 square. 5 square and 3 square. If you take the rough sketch, that also you can observe here. DE parallel to BC, this is A, and this AD is 3. This whole AB is 5, the ratio. So it becomes the triangle ABC is first. So you take 5 square is to 3 square, that is 25 is to 9. Here the bigger triangle is ABC, bigger side is AB. So you must take the answer 25 is to 9, not 9 is to 25. So the option D is the answer. 29ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಕೋನ ABC 90 ಡಿಗ್ರಿ, BD ಲಂಬ AC, AB 6 ಸೆಂಟಿಮೀಟರ್, BC 8 ಸೆಂಟಿಮೀಟರ್, CA 10 ಸೆಂಟಿಮೀಟರ್ ಆದಾಗ ADಯ ಉದ್ದವು. ಇಲ್ಲಿ ನಾವು ADಯನ್ನು ಕಂಡುಹಿಡಿಯಬೇಕು. ನಾವು ತ್ರಿಭುಜಗಳ ಪಾಠದಲ್ಲಿ ಇದನ್ನು ಚರ್ಚೆ ಮಾಡಿದ್ದೀವಿ. ನಾವು ಸಂಕ್ಷಿಪ್ತವಾಗಿ ಇದನ್ನು ಕಂಡುಹಿಡಿಯೋ ವಿಧಾನ. ಇಲ್ಲಿ ತ್ರಿಭುಜ ABCಯಲ್ಲಿ ಇದು ಕೋನ B 90 ಡಿಗ್ರಿ ಇದೆ, BD ಇದು ಲಂಬ AC ಆದಾಗ ನಾವು 3 ಸಂಬಂಧಗಳನ್ನು ಚರ್ಚಿಸಿದ್ದೀವಿ. ಮೊದಲನೇದು AB ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು AC ಇಂಟು AD. AB ಸ್ಕ್ವೇರ್ ಈಕ್ವಲ್ಸ್ AC ಇಂಟು AD. ಹಾಗೆಯೇ BC ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು AC ಇಂಟು CD ಆರ್ CD ಇಂಟು AC ಆಗುತ್ತೆ. ಮತ್ತು DB ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಇದು ಇಂಟು ಇದು. ಈಗ ನಮಗೆ ಇಲ್ಲಿ AB ಗೊತ್ತಿದೆ, AC ಗೊತ್ತಿದೆ. BCಯನ್ನು ನಾವು ADಯನ್ನು ಕಂಡುಹಿಡ್ಕೊಳ್ಳೋದಾದರೆ AB ಸ್ಕ್ವೇರ್, AB ಅದು 6ರ ವರ್ಗ, 6ರ ವರ್ಗ ಈಕ್ವಲ್ಸ್ AC ಇದು 10 ಇದೆ, AD 6ರ ವರ್ಗ 36 ಅಪಾನ್ 10 ಈಸ್ ಈಕ್ವಲ್ಸ್ ಟು AD ಆಗುತ್ತೆ, ಅಂದರೆ 3.6. ಉತ್ತರ ಯಾವುದು? B 3.6. ಈ 3 ಸಂಬಂಧಗಳನ್ನು ನೆನ್ಪಿಟ್ಟುಕೊಳ್ಳೋದ್ರ ಮೂಲಕ ಇಂತಹ ಲೆಕ್ಕಗಳನ್ನು ಸುಲಭವಾಗಿ ಮಾಡ್ಬೋದು. ಇಲ್ಲಿ ಇನ್ನೊಂದು ಸಲ ಹೇಳ್ತೀನಿ ನಾನು. ಈ ರೀತಿ ಸಂದರ್ಭ ಬಂದಾಗ ಇದು ಸ್ಕ್ವೇರ್, AB ಸ್ಕ್ವೇರ್ ಅಂದರೆ ಫುಲ್ ಇದು AC ಇಂಟು ಈ ಭಾಗ ಆಗುತ್ತೆ. BC ಸ್ಕ್ವೇರ್ ಅಂದರೆ ಇದು ಇಂಟು ಪೂರ್ಣ ಭಾಗ ಇಂಟು ಈ ಭಾಗ ಆಗುತ್ತೆ. ಇದು ಸ್ಕ್ವೇರ್ ಅಂದರೆ ಇದು ಈಕ್ವಲ್ಸ್ ಇದು ಇಂಟು ಇದು AD ಇಂಟು BC. ಈ 3 ಸಂಬಂಧದ ನಾವು ನೆನಪಿಟ್ಕೊಂಡ್ರೆ ಕೆಲವು ಲೆಕ್ಕಗಳನ್ನು ಸುಲಭವಾಗಿ ಬಿಡಿಸ್ಬೋದು. ಸೇಮ್ ಕ್ವಶನ್ ಇನ್ ದಿ ಇಂಗ್ಲೀಷ್ ಮೀಡಿಯಮ್. ಇನ್ ದಿ ಗಿವನ್ ಫಿಗರ್ angle ABC equals 90 degree, BD perpendicular to AC, AB equals 6 cm, BC equals 8 cm, CA equals 10 cm. Find the length of AD. See children, here in the triangle chapter, the hints and concept, while discussing the hints and concept, we have discussed this type of relation. That is, you know that these two triangles are similar and also that is similar to the given triangle ABC. So the relations are there. Here what are given? AB is given, BC is given and AC is given, and what you have to find out? We have to find AD. In that case, to find AD, you know that here to find AD, the relations are there. BD square is equals to this into this, but you don't know CD, so you can't use that one. But here AB is given. AB square is equals to what? This full AC into this part. So use that relation. AB square is equals to AC into AD. AB is how much? 6 square. AC is how much? AC is 10. 10 into AD. That is 6 square is 36 by 10 equals AD. So you will get 3.6. The answer is D 3.6. 30ನೇ ಪ್ರಶ್ನೆ, ಈ ಕೆಳಗೆ ಕೆಲವು ತ್ರಿಭುಜಗಳ ಬಾಹುಗಳ ಅಳತೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಲಂಬಕೋನ ತ್ರಿಭುಜವಲ್ಲದೇ ಇರುವ ತ್ರಿಭುಜದ ಬಾಹುಗಳನ್ನು ಗುರುತಿಸಿ. ನಿಮಗೆ ಲಂಬಕೋನದ ತ್ರಿಭುಜದ ಬಾಹುಗಳನ್ನು ನೀವು ತಿಳಿದಿಟ್ಕೊಂಡಿದ್ರೆ ಒಳ್ಳೆಯದು. 5, 12, 13 ಇದು ಲಂಬಕೋನ ತ್ರಿಭುಜದ
ಬಾಹುಗಳಾಗ್ತವೆ. ಇದು ಕೂಡ ಆಗುತ್ತೆ, ಇದು ಕೂಡ ಆಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಇದು ಅಲ್ಲ. ನಾವು ಅದನ್ನು ಇವಾಗ ವೆರಿಫೈ ಮಾಡೋಣ. 5ರ ವರ್ಗ 25, 12ರ ವರ್ಗ 144, 13ರ ವರ್ಗ 169. ಇವೆರಡನ್ನು ಕೂಡಿಸಿದರೆ ಇದು ಬರುತ್ತೆ ನೋಡಿ. 144ಕ್ಕೆ 25 ಸೇರಿಸಿದರೆ 169 ಆಗುತ್ತೆ. ಇದು ಲಂಬಕೋನ ತ್ರಿಭುಜದ ಬಾಹುಗಳಾಗುತ್ತೆ. ಹಾಗೆ 8ರ ವರ್ಗ 64, 15ರ ವರ್ಗ 225, 17ರ ವರ್ಗ 289. ಇವೆರಡನ್ನು ಕೂಡಿಸಿದರೆ ಇದಾಗತ್ತೆ ನೋಡಿ. 225 ಪ್ಲಸ್ 64, 5 ಪ್ಲಸ್ 4 9, 6 ಪ್ಲಸ್ 2 8, 289. ಇದು ಕೂಡ ಲಂಬಕೋನ ತ್ರಿಭುಜದ ಬಾಹು ಆಗುತ್ತೆ. ಇಲ್ಲಿ 3ರ ವರ್ಗ 9, 8ರ ವರ್ಗ 64, 6ರ ವರ್ಗ 36. ಇದು ದೊಡ್ಡ ಬಾಹು ಇದಾದರೆ ಇವೆರಡರ ಮೊತ್ತ ಇದಾಗಬೇಕು. 36 9 45. ಇದು ಲಂಬಕೋನ ತ್ರಿಭುಜದ ಬಾಹು ಆಗುವುದಿಲ್ಲ. ಇಲ್ಲೂ ಕೂಡ ನೀವು ಲಂಬಕೋನ ತ್ರಿಭುಜದ ಬಾಹುಗಳನ್ನು ಗುರುತಿಸ್ಬೋದು. 7ರ ವರ್ಗ 49, 24ರ ವರ್ಗ 576, 25ರ ವರ್ಗ 625. ಇವೆರಡರ ಕೂಡಿಸಿದರೆ ಇದು ಬರುತ್ತೆ. 9 ಪ್ಲಸ್ 6 15, 1 ಉಳ್ಕೊಳ್ತು. 6 ಪ್ಲಸ್ 7 4 ಪ್ಲಸ್ 7 11 ಪ್ಲಸ್ 1 12, 5 ಪ್ಲಸ್ 1 6. ಇಲ್ಲಿ ನಾವು ಕಂಡುಕೊಂಡಿರೋ ಉತ್ತರ ಯಾವುದು? ಸಿ. ಇದು ಲಂಬಕೋನ ತ್ರಿಭುಜದವಲ್ಲದ ಬಾಹುಗಳು. ಲಂಬಕೋನ ತ್ರಿಭುಜದ ಬಾಹುಗಳಲ್ಲ. ಅದರಿಂದ ಉತ್ತರ ಯಾವುದಿಲ್ಲಿ? ಸಿ. ಮಕ್ಕಳೇ, ನಿಮಗೆ ವರ್ಗ ಮತ್ತು ವರ್ಗಮೂಲಗಳ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇದ್ದರೆ ಇಂತಹ ಲೆಕ್ಕಗಳನ್ನು ನೀವು ಮಾಡೋದು ಸುಲಭ ಆಗುತ್ತೆ. That question in the English medium, the sides of some triangles are given below. Identify which does not form a right triangle. Children, it is already discussed that in the triangle chapter you must know the Pythagorean triplets and also you must know the squares and square root. So you know that these are the sides of the right angle triangle. These are the sides of the right angle triangle. These are not the sides of the right angle triangle. These are the sides of the right angle triangle that you can verify here. Here you know that 5 square is 25, 12 square is 144, 13 square is 169. Sum of these two is equals to 169. So this is Pythagorean triplet. Similarly, 8 square is 64, 15 square is 225 and 17 square is 289. The sum of these two is equals to this one. This is also right angle triangle. Here 3 square is 9, 8 square is 64, 6 square is 36. So this is greater. So sum of this must be equals to 64 if it is a right angle triangle. But you know that 36 plus 9 is 45, which is not equals to 64, and it is clear that these are not the sides of the right angle triangle. And here 49, 7 square is 49, 24 square is 576, 25 square is 625. So the sum of these two is equals to this one. This is also Pythagorean triplet. So the option C is the answer, which is not a right sides of the right angle triangle. So you take that option C is the answer. ಮುಂದಿನ ಪ್ರಶ್ನೆ 31ನೇದು. ಸ್ಪರ್ಶಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ 4 ಹೇಳಿಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯು: ಒಂದು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ನಿರ್ದಿಷ್ಟವಾಗಿ 2 ಸ್ಪರ್ಶಕಗಳನ್ನು ಎಳೆಯಬಹುದು. ಇದು ಸರಿಯಾದ ಹೇಳಿಕೆ. ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ಎಳೆಯಬಹುದು. ವೃತ್ತದ ಮೇಲಿನ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ಎಳೆಯಬಹುದು ಕೂಡ ಸರಿಯಾದ ಹೇಳಿಕೆ. ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಮಾತ್ರ ಎಳೆಯಬಹುದು. ವೃತ್ತದ ಒಳಗಿನ ಬಿಂದುಗಳಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯಲು ಸಾಧ್ಯವಿಲ್ಲ. ಇದು ತಪ್ಪಾದ ಹೇಳಿಕೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ. ಇದು ಸರಿಯಾದ ಹೇಳಿಕೆ. ನಾವು ವೃತ್ತ ಪಾಠದಲ್ಲಿ ಇದನ್ನು ಚರ್ಚೆ ಮಾಡಿದ್ದೀವಿ. ಒಳ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯಲು ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ತಪ್ಪಾಗಿರುವ ಹೇಳಿಕೆ ಯಾವುದು? ವೃತ್ತ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಮಾತ್ರ ಎಳೆಯಬಹುದು. ಇದು ತಪ್ಪಾದ ಹೇಳಿಕೆ. ಸ್ಪರ್ಶಕಗಳನ್ನು ಎಳೆಯಲು ಸಾಧ್ಯವೇ ಇಲ್ಲ. ಆದ್ದರಿಂದ ಇದು ತಪ್ಪಾದ ಹೇಳಿಕೆ. ಉತ್ತರ ಯಾವುದು? ಆಪ್ಷನ್ ಸಿ. ಆಪ್ಷನ್ ಸಿ ಇದು ಉತ್ತರ.
In the English medium, the same question. 4 statements are given below with respect to the tangents. The wrong statement is. First one is, there are exactly 2 tangents that can be drawn to a circle from a point lying outside the circle. Yes, it is the correct statement. Exactly 2 tangents can be drawn to a circle from the external point. That is the point lying outside the circle. And the B, there is only one tangent passing through a point lying on a circle. It is also correct statement. Only 2 tangents can be drawn from a point lying inside a circle. From the point lying inside a circle, it is not possible to draw the tangent, so it is a wrong statement. Next you come to D. The length of the tangents drawn from an external point to a circle are equal. It is also correct statement. Children, you go through the hints concepts of the circle chapter as it is discussed in the video, and all concepts are discussed. So if you go through that concepts, you can make out this answer easily. So what is the answer here? The answer is C. Option C is the answer. So you take down the answer, note down the answer, option C. From the point inside the circle, it is not possible to draw the tangent. C is the answer. Option C is the answer. That is the wrong statement. ಪ್ರಶ್ನೆ 32. ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿ 2 ಸ್ಪರ್ಶಕಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಎಳೆಯಲಾಗಿದೆ. ಪಿ ಎ 5 ಸೆಂಟಿಮೀಟರ್, ಎ ಪಿ ಬಿ 60 ಡಿಗ್ರಿ ಆದಾಗ ಎ ಬಿ ಜಾದ ಉದ್ದವು, ಇಲ್ಲಿ ಎ ಬಿ ಜಾದ ಉದ್ದವು, ಇಲ್ಲಿ ಎ ಪಿ 5 ಸೆಂಟಿಮೀಟರ್ ಇದೆ, ಬಿ ಪಿ ಕೂಡ 5 ಸೆಂಟಿಮೀಟರ್. ಯಾಕೆ ಅಂತಂದರೆ ಬಾಹ್ಯ ಬಿಂದುವಿನಿಂದ ಹಿಡಿದ ಸ್ಪರ್ಶಕಗಳು ಸಮವಾಗಿರ್ತವೆ. ಇವೆರಡು ಸಮ ಇರೋದ್ರಿಂದ ಈ ಕೋನಗಳು ಸಮವಾಗಿರಬೇಕು. ಸಮ ಇರಬೇಕು ಅಂದರೆ ಒಂದು ಕೋನ 60 ಡಿಗ್ರಿ ಇದ್ದಾಗ ಇದು ಕೂಡ 60 ಇರುತ್ತೆ. ಯಾಕೆ ಅಂತಂದರೆ ಈ ಎರಡು ಕೋನಗಳು ಸಮವಾಗಿರ್ತವೆ. ಸಮ ಅಂದರೆ 120 ನಾವು ಸಮವಾಗಿ ಭಾಗ ಮಾಡಬೇಕು. 120ಗೆ 180 ಮೈನಸ್ 60 ಭಾಗಿಸು 2 ಮಾಡಿದಾಗ 60 ಇರುತ್ತೆ. ಅಂದರೆ ಇದು ಸಮಬಾಹು ತ್ರಿಭುಜವಾಗುತ್ತೆ. ಸಮಬಾಹು ತ್ರಿಭುಜ ಆದಮೇಲೆ ಎಲ್ಲ ಬಾಹುಗಳು 5 ಸೆಂಟಿಮೀಟರ್ ಇರಬೇಕು. ಆದ್ದರಿಂದ ಉತ್ತರ ಏನು? 5 ಸೆಂಟಿಮೀಟರ್. Same question in the English medium. In the given figure, PA and PB are the tangents to a circle with center O. If PA equals 5 cm, angle APB equals 60 degree, then the length of the chord AB is. This type of concepts are discussed in the basic concepts, hints of the chapter circle. Children, you go through the basic concepts and hints of the circle chapter. That video helps to get the answer correctly. So here you know that it is 60 degree given, and AP is 5 cm means BP is also 5 cm. So these two are equal, and these two angles must be equal, and both of them are equals to what? 180 minus 60 divided by 2. 180 minus 60 by 2, that is 120 by 2 equals what? 60 degree. So these two angles are 60 degree. So this becomes the equilateral triangle. You know that in the equilateral triangle all the 3 sides are equal. As it is, all the 3 angles are 60 degree. It is an equilateral triangle. As AP is 5 cm, all the 3 sides are 5 cm. So this AB is also 5 cm. Option C is the answer. ಮುಂದಿನ ಪ್ರಶ್ನೆ 33. ಒಂದು ವೃತ್ತದಲ್ಲಿ 2 ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ. ತ್ರಿಜ್ಯಗಳ ಅಂತ್ಯಬಿಂದುಗಳಿಂದ ಎಳೆದ 2 ಸ್ಪರ್ಶಕಗಳ ನಡುವಿನ ಕೋನ. ವೃತ್ತದಲ್ಲಿ 2 ತ್ರಿಜ್ಯಗಳ ನಡುವಿನ ಕೋನ. ನಾವು ಕಚ್ಚಾಕೃತಿಯನ್ನು ಹಾಕಿದಾಗ ವೃತ್ತದಲ್ಲಿ 2 ತ್ರಿಜ್ಯಗಳ ನಡುವಿನ ಕೋನ 130, ಸ್ಪರ್ಶಕಗಳ ನಡುವಿನ ಕೋನ ನಾವು ಇದರ ಬಗ್ಗೆ ಇವಾಗಲೇ ಚರ್ಚಿಸಿದ್ದೀವಿ. ಇದು 130 ಇದ್ಮೇಲೆ ಇದು 50 ಇರಬೇಕು. ಯಾಕೆ ಅಂತಂದರೆ ಇವೆರಡರ ಮೊತ್ತ 180 ಡಿಗ್ರಿ. ಇವೆರಡರ ಮೊತ್ತ 180 ಇದ್ಮೇಲೆ ಇದು ಚತುರ್ಭುಜವಾಗುತ್ತೆ. ಚತುರ್ಭುಜದಲ್ಲಿ 2 ಕೋನಗಳ ಮೊತ್ತ 180 ಆದರೆ ಇನ್ನೆರಡು ಕೋನಗಳ ಮೊತ್ತ 180 ಆಗುತ್ತೆ. ಆದ್ದರಿಂದ ಇದು 130 ಇದ್ಮೇಲೆ 180 ಮೈನಸ್ 150, 130 50 ಡಿಗ್ರಿ. 180 ಮೈನಸ್ 130 50 ಡಿಗ್ರಿ. ಆಪ್ಷನ್ ಡಿ ಇದು ಉತ್ತರ.
Same question in the English medium. The angle between the two radius of the circle is 130 degree. Then the angle between the tangents drawn at the ends of the radii. Here it is already discussed in the basics concepts hints in the chapter circle. Here if the angle between the radii is given, then you will get the angle between the tangent, that is 180 minus this angle. Directly you can write angle between the radii given, then the angle between the tangent drawn at the ends of the radii is equals to 180 minus this 130 degree. The option D is the answer. You know that if the angle between the tangent is given, then also to get the angle between the radii, you must subtract the given angle by the 180 degree. So that is the answer. And about this, we have discussed in detail in that basic concepts and hints of the circle chapter. Children, once again go through the hints, basic concepts of that circle chapter. 34ನೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು ಎ ಬಿ 5 ಸೆಂಟಿಮೀಟರ್, ಬಿ ಸಿ 6.5 ಸೆಂಟಿಮೀಟರ್, ಎ ಸಿ ಇದು 7 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸುತ್ತಾನೆ. ನಂತರ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ತ್ರಿಭುಜ ಎ ಡಿಯ ಅನುರೂಪ ಬಾಹುಗಳ 5/7 ತ್ರಿಭುಜ ಎ ಬಿ ಸಿಗೆ ಸಮರೂಪಿಯಾದ ತ್ರಿಭುಜ ಎ ಡಿಯನ್ನು ರಚಿಸುತ್ತಾನೆ. ಹಾಗಾದರೆ ತ್ರಿಭುಜ ಎ ಡಿಯ ಬಾಹುಗಳಾದ ಎ ಇ ಮತ್ತು ಎ ಡಿಗಳನ್ನು ಲೆಕ್ಕಾಚಾರ ವಿಧಾನದಿಂದ ಕಂಡುಹಿಡಿದಾಗ ದೊರಕುವ ಉದ್ದಗಳು. ಇಲ್ಲಿ ಎ ಬಿ ಸಿ ತ್ರಿಭುಜದ ಬಾಹುಗಳು 5, 6.5, 7. ಇಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಡಿ ಇ. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಡಿ ಇ ಮತ್ತು ಎ ಬಿ ಬೈ ಎ ಡಿ ಈಕ್ವಲ್ಸ್ ಬಿ ಸಿ ಬೈ ಡಿ ಇ ಈಕ್ವಲ್ಸ್ ಎ ಸಿ ಬೈ ಎ ಇ ಯಾವ ಅನುಪಾತದಲ್ಲಿರುತ್ತೆ? 5/7. ತ್ರಿಭುಜ ಎ ಡಿಯ ಅನುರೂಪ ಬಾಹುಗಳು ತ್ರಿಭುಜ ಎ ಬಿ ಸಿಯ ಬಾಹುಗಳ ಯಾವ ಅನುಪಾತದಲ್ಲಿರ್ತವೆ? 5/7 ಅನುಪಾತದಲ್ಲಿರ್ತವೆ. ಇಲ್ಲಿ ನಾವು ಎ ಡಿಯನ್ನು ಕಂಡುಹಿಡಬೇಕು ಮತ್ತು ಎ ಇಯನ್ನು ಕಂಡುಹಿಡಬೇಕು. ಎ ಬಿ ಬೆಲೆ 5/AD ಈಸ್ ಈಕ್ವಲ್ಸ್ ಟು 5/7 ಆದರೆ ಇಲ್ಲಿ ನಾವು 5 × 7/5 ಈಸ್ ಈಕ್ವಲ್ಸ್ ಟು AD ಎಷ್ಟು ಬಂತು? 7. ಇಲ್ಲಿ ಉತ್ತರ ಇರೋದು ಇದು ಒಂದೇ. ಇನ್ನೊಂದು ಎ ಇ ಕಂಡುಹಿಡಿಯೋದಕ್ಕೆ AC/AE ಈಸ್ ಈಕ್ವಲ್ಸ್ ಟು 5/7 ಆದರೆ ಎ ಸಿ ಎಷ್ಟಿದೆ? 7 ಇದೆ. 7/AE ಈಸ್ ಈಕ್ವಲ್ಸ್ ಟು 5/7. AE ಈಸ್ ಈಕ್ವಲ್ಸ್ ಟು 7 × 7/5 ಈಸ್ ಈಕ್ವಲ್ಸ್ ಟು AE ಆದರೆ 49/5. 49ನ್ನು 5ರಿಂದ ಭಾಗಿಸಿದರೆ 5 9 45 4 8 9.8. ನಾವು 7 ಬಂದಾಗಲೇ ಈ ಉತ್ತರವನ್ನು ಪರಿಗಣಿಸ್ಬೋದು. ಉತ್ತರ ಏನಲ್ಲಿ ಎ 7 ಸೆಂಟಿಮೀಟರ್ ಮತ್ತು 9.8 ಸೆಂಟಿಮೀಟರ್. ಸೇಮ್ ಕ್ವಶನ್ ಇನ್ ದಿ ಇಂಗ್ಲೀಷ್ ಮೀಡಿಯಂ. ಎ ಸ್ಟೂಡೆಂಟ್ ಕನ್ಸ್ಟ್ರಕ್ಟೆಡ್ ಎ ಟ್ರಯಾಂಗಲ್ ABC with sides AB 5 cm, BC 6.5 cm, AC 7 cm. Here the sides are given. And then constructed a triangle ADE similar to ABC such that its sides are 5/7 of the corresponding sides of triangle ABC. Here triangle ABC is similar to triangle ADE. The sides of the triangle AD. So the ratio is here 5/7, that is AB/AD equals BC/DE. BC/DE equals AC/AE. His ratio is 5/7. Now to find AD, you take AB/AD equals 5/7. So here AB is what? AB is 5. So you write 5. Then AD equals
AD equals what? 5 into 7 divided by 5. So you will get AD is 7. 7 is there. And also you can get the other, which ratio? Take this one to find AE. That is AC is given. In the place of AC you write 7 by AE equals 5 by 7. Then AE equals 7 into 7 by 5, that is 49 by 5. 49 divided by 5 is 5 9s are 45. 4 is remaining. 5 8s are. So the answer is 7 9.8. So the option is 7 cm and 9.8 cm. ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆ 35ನೇದು. ಓ ಕೇಂದ್ರವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಎನಿಂದ ಎ ಬಿ ಸ್ಪರ್ಶಕವನ್ನು ಎಳೆಯಲಾಗಿದೆ. ಎಒ 25 ಸೆಂಟಿಮೀಟರ್ ಮತ್ತು ಎ ಬಿ 24 ಸೆಂಟಿಮೀಟರ್ ಆದಾಗ ವೃತ್ತದ ತ್ರಿಜ್ಯದ ಉದ್ದವು ಇಲ್ಲಿ ಬಿ ಇದು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ವೃತ್ತಕ್ಕೆ ಲಂಬವಾಗಿರುವುದು. ಆದ್ದರಿಂದ ಇದು ಕೋನ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಕೋನ ಇದು 90 ಡಿಗ್ರಿ. ಈಗ ನೀವು ಪೈಥಾಗೋರಸ್ ಪ್ರಮೇಯವನ್ನು ಉಪಯೋಗಿಸಿ ಒ ಬಿಯ ಬೆಲೆಯನ್ನು ಕಂಡುಹಿಡಬಹುದು. 24 25 ಇದ್ದಾಗ ಪೈಥಾಗೋರನ ತ್ರಿವಳಿ ಕೂಡ ನಿಮಗೆ ಗೊತ್ತಿರಬೇಕು. ಗೊತ್ತಿದ್ದರೆ ಅದು ಎಷ್ಟು ಬರುತ್ತೆ? 7 ಬರುತ್ತೆ. ಇರಲಿ, ನಾವು ಪೈಥಾಗೋರಸ್ ಪ್ರಮೇಯವನ್ನು ಉಪಯೋಗಿಸಿ ಇದನ್ನು ಪತ್ತೆ ಹಚ್ಚೋದಾದರೆ, ಇದು ವಿಕರ್ಣ ಆಗುತ್ತೆ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರುವುದು. ಅಂದರೆ ಒ ಬಿ ಸ್ಕ್ವೇರ್ ಪ್ಲಸ್ 24 ಸ್ಕ್ವೇರ್ ಈಕ್ವಲ್ಸ್ 25 ಸ್ಕ್ವೇರ್. ಒ ಬಿ ಸ್ಕ್ವೇರ್ ಈಕ್ವಲ್ಸ್ 25 ಸ್ಕ್ವೇರ್ ಮೈನಸ್ 24 ಸ್ಕ್ವೇರ್. ನೀವು ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರವನ್ನು ಉಪಯೋಗಿಸಿ ಮಾಡ್ಬೋದು. ಇಲ್ಲ 25 ಸ್ಕ್ವೇರ್ ಮತ್ತು 24 ಸ್ಕ್ವೇರ್ ಬೆಲೆ ಗೊತ್ತಿದ್ರೂ ಕೂಡ ಹಾಕ್ಬೋದು. 25 ಸ್ಕ್ವೇರ್ ಅಂದರೆ ಇಲ್ಲಿ 625 ಮೈನಸ್ 576 ಆಗ್ಬೋದು. ಇಲ್ಲ ಅಂತಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಪವರ್ತನ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅನ್ನಾದರೂ ಉಪಯೋಗಿಸ್ಬೋದು. 25 ಪ್ಲಸ್ 24 ಇಂಟು 25 ಮೈನಸ್ 24 ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಒ ಬಿ ಸ್ಕ್ವೇರ್ ಈಕ್ವಲ್ಸ್ ಏನಾಯಿತು? 25 ಪ್ಲಸ್ 24 49 ಇಂಟು 1. 25 ಮೈನಸ್ 24 ಅಂದರೆ 1. 49ರ ವರ್ಗಮೂಲ ಒ ಬಿ ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು? 49ರ ವರ್ಗಮೂಲ 7. ನಿಮಗೆ ಪೈಥಾಗೋರಿಯ ತ್ರಿವಳಿ ಗೊತ್ತಿದ್ರೆ ನೀವು ತಕ್ಷಣ 7 ಅಂತ ಇಲ್ಲಿ ತಿಳ್ಕೊಬೋದು. ಯಾಕೆಂತಂದರೆ ಇದು ಪೈಥಾಗೋರಿಯ ತ್ರಿವಳಿ ಬಂದಾಗ ಮಾತ್ರ ಇದು ಲಂಬಕೋನ ತ್ರಿಭುಜ ಆಗುತ್ತೆ. 24 ಮತ್ತು 25 ಇದ್ದಾಗ ಮತ್ತೊಂದು ಸಂಖ್ಯೆ ಯಾವುದಾಗಿರಬೇಕು? 7. ಅದನ್ನಾದರೂ ಕೂಡ ನೀವು ಗೆಸ್ ಮಾಡ್ಬೋದು. The same question in the English medium. O is the center of the circle. The length of the tangent AB equals 24 cm and OA equals 25 cm. The radius of the circle is. Here you know that B is the point of contact and AB is a tangent. Its length is 24 cm and the angle between the tangent and the radius at the point of contact is 90 degrees. So it is a right angle triangle, and here two sides are given. Hypotenuse is 24 centimeter and the other two sides, one is 24 centimeter. If you know the Pythagorean triplets, then you can make out the length of the third side easily. In the video of the basics concepts of the triangle chapter and the circle chapter, we have discussed about the Pythagorean triplets and also about this concept, that is the angle between the radii and the tangent at the point of contact. Now, if you know the measurement directly, you can write by using the Pythagorean triplet, or otherwise use the Pythagoras theorem. You know that here this is the hypotenuse. OB square plus 24 square equals 25 square. Here you can use the value of 24 square and 25 square. Otherwise, after transferring this, you can use the identity. So you can write here
The second method, 24 square is 576, 25 square is 625. If you know it, you can write it directly. 625 it is 625. Then OB square equals 625 minus 576. OB square equals 625 minus 576. If you subtract, 15 minus 6 is 9 and 11 minus 7 is 40. 49 you will get. Then OB equals 14, square root of 49, that is 7. And also in Kannada medium I have discussed about the identity a square minus b square. You can also use the identity a plus b into a minus b. Then you will get directly 49. That also you can do. So the answer is here option B, that is the radius is 7 centimeter. Option B is the answer. ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ. ಒಂದು ಸಿಲಿಂಡರ್ನ ಪಾದದ ತ್ರಿಜ್ಯ 6 ಸೆಂಟಿಮೀಟರ್, ಎತ್ತರ 8 ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ನಿಮಗೆ ನೇರವಾಗಿ ಗೊತ್ತಿರುತ್ತೆ. ನೀವು ತಕ್ಷಣ ಅದನ್ನು ಬರೀಬೋದು. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅದು D 2πRH cm². 37ನೇ ಪ್ರಶ್ನೆ. ಶಂಕು ಒಂದರ ಇಳಿಜಾರು ಎತ್ತರ L, ಎತ್ತರ H ಮತ್ತು ಪಾದದ ತ್ರಿಜ್ಯ R ಆದರೆ ಅವುಗಳ ನಡುವಿನ ಸಂಬಂಧವು. ನಾವಿಲ್ಲಿ ಸಿಲಿಂಡರ್ನ ಕಚ್ಚಾ ಆಕೃತಿಯನ್ನು ತಗೊಂಡಾಗ ಇದು H, ಇದು L ಇಳಿಜಾರು ಎತ್ತರ, ಇದು R. ಇದು ಲಂಬಕೋನ ತ್ರಿಭುಜ, ಇದು ವಿಕರ್ಣ ಆಗುತ್ತೆ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತವೆ. ಅದಕ್ಕಾಗಿ L² is equals to H² plus R². ಆದ್ದರಿಂದ ಇಲ್ಲಿ ಆಪ್ಷನ್ ಡಿ ಇದು ಉತ್ತರ. L² equals H² plus R². Same question in the English medium. The relation between the slant height L, height H and the radius of the cone R is. Now let us have the rough sketch here. So if you take the rough sketch of the cone, you know that this is the H, this is the R, and this is the slant height. And here there is a right angle triangle. If you apply the Pythagoras theorem, square on the hypotenuse is equals to the sum of the squares on the other two sides. That is L² equals H² plus R². Square on the hypotenuse, L² equals sum of the squares on the other two sides, H² plus R². So what is the answer here? Answer B. Option B is the answer. Question number 38. 38ನೇ ಪ್ರಶ್ನೆ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 616 ಸ್ಕ್ವೇರ್ ಮೀಟರ್ ಆದರೆ ಅದರ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣವು ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ ಏನಿರುತ್ತೆ 4πr² ಇರುತ್ತೆ. 616. ನಮಗೆ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಅದು 3πr². ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 2πr² ಮತ್ತು ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ, ದಟ್ ಈಸ್ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಲೇ ತಿಳ್ಕೊಳ್ಳೋಣ, ಅದು 3πr² ಆಗುತ್ತೆ. ಇಲ್ಲಿ πr² ಅಂದರೆ ಏನಾಯಿತು? πr² ಅಂತಂದರೆ 616/4. ಇಲ್ಲಿ ನಾವು ಹಾಗೆ ಇಟ್ಕೊಂಡ್ರೆ 3 × 616/4 ಆಯ್ತಿದ್ದು. 3 × 616/4 ಕ್ಯಾನ್ಸಲ್ ಮಾಡಲಿಕ್ಕಾದರೆ 4 1 4 21 ಉಳ್ಕೊಳ್ಳುತ್ತೆ. 21 ಅಂದರೆ 4 5 20, 4 5 20 ಅಂತಂದರೆ ಮತ್ತೆ 1 ಉಳ್ಕೊಳ್ತು. 4 4 16. ಎಷ್ಟು ಬಂತಲ್ಲಿ? 4 3 12, ಕೈಲೇ 1, 15 45 1 46. ಆದರೆ ಈ ಉತ್ತರ ಇಲ್ಲದ ಕಾರಣ ನಾವು ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಲೇ ತಿಳ್ಕೊಬೇಕಾಗತ್ತೆ. ಇಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ ತೊಗೊಂಡ್ರೆ 2πr². ನಾವು ಇದನ್ನು 616 2ರಿಂದ ಭಾಗಿಸಿದಾಗ ನಮಗೆ 308 ಸಿಗುತ್ತೆ. 308 ಇಲ್ಲಿ
ಸ್ಕ್ವೇರ್ ಸೆಂಟಿಮೀಟರ್ ಇದೆ, ಇಲ್ಲಿ ಸಿ ಎಮ್ ಇದೆ. ನಾವು ಯಾವುದಾದ್ರು ಒಂದನ್ನು ಇದನ್ನು ಬದಲಾಯಿಸ್ಕೊಳ್ಳೋಣ. ಇಲ್ಲಿ ಮೋಸ್ಟ್ಲಿ ಇದು ತಪ್ಪಾಗಿರ್ಬೋದು, ಅದಕ್ಕಾಗಿ ಉತ್ತರ ಏನಿಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮೀಟರ್ ಸ್ಕ್ವೇರ್ ತಗೊಳ್ಳೋಣ. ಬಿ 308 m square. In English the same question is, the surface area of sphere is 616 square meter. The surface area of its hemisphere is, surface area of its hemisphere. Hemisphere means it is also having base. Surface area means may be considered as total surface area of or curved surface area, but here it is not given definitely whether it is CSA or TSA. Now if you consider it is surface area means TSA, you must find out 4 pi r square equals 616, then 5 r square equals 616 by 4, then 3 pi r square must be find out. But here we calculated that answer is not there, 462. So you must consider that it is a CSA, curved surface area, that is 2 pi r square. 2 pi r square means 616 by 2, you will get 308. 2 1s are 2 3s are 308 cm square. But here square meter is there, here cm square is there, so you consider this is 308 m square. The answer is option B is the answer. Option B is the answer. ನಂತರ 39ನೇ ಪ್ರಶ್ನೆ. ಒಂದು ನೇರ ಸಿಲಿಂಡರ್ನ ಪಾದದ ಸುತ್ತಳತೆ 44 ಸೆಂಟಿಮೀಟರ್, ಎತ್ತರ 10 ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ಘನಫಲ 490 5 cm3, 440 5 cm3. ಇಲ್ಲಿ ನಾವು ಉತ್ತರ ನೋಡೋಕ್ಕಿಂತ ಮೊದಲು ನಾವು ಅದನ್ನು ಕಂಡು ಹಿಡ್ಕೊಂಡ್ರೆ ನಮಗೆ ಟೈಮ್ ಉಳಿಯುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಸಿಲಿಂಡರ್ನ ಪಾದದ ಸುತ್ತಳತೆ 2 pi r ಎಷ್ಟಿದೆ, 44 ಇದೆ. ನಮಗೆ ಇಲ್ಲಿ ಘನಫಲವನ್ನು ಕಂಡುಹಿಡಿಯೋದಕ್ಕೆ ಆರ್ನ ಅವಶ್ಯಕತೆ ಇದೆ. ಇದು ಏನಾಗುತ್ತೆ, 2 × 22/7 × r ಈಕ್ವಲ್ಸ್ 44. r ಈಕ್ವಲ್ಸ್ ಏನಾಯಿತು, 44 × 7/22 × 2. 22 × 2 ಅಂದರೆ 44 ಕ್ಯಾನ್ಸಲ್ ಆಗುತ್ತೆ, r ವ್ಯಾಲ್ಯೂ 7 ಸಿಕ್ತು. ಸೂತ್ರ ಬರೀ ಇಲ್ಲಿ ವಿ ಸೂತ್ರ, v is equals to 5 r square h. ಸಿಲಿಂಡರ್ನ ಘನಫಲ is equals to 5 r square h. ಯಾಕಂದರೆ ಇಲ್ಲೆಲ್ಲ 5 ಉತ್ತರ ಇರೋದ್ರಿಂದ ನಾವು 5 ಹಾಗೆ ಬರೆಯೋಣ. r ಸ್ಕ್ವೇರ್ ಅಂದರೆ 7 × 7, h ಇದು 10, 7 7s are 49, 49 × 10, 7 7 49, 49 ಹತ್ತಲೆ 490. ಇಲ್ಲಿ 490 5 cm3. ಎ ಇದು ಉತ್ತರ, ಆಪ್ಷನ್ ಎ ಇದು ಉತ್ತರ. ಸೇಮ್ ಕ್ವಶನ್ ಇನ್ English medium. The perimeter of the base of a right circular cylinder is 44 cm and its height is 10 cm. Then its volume is. Perimeter is equals to what? P equals 2 pi r, that is equals to 44. So it is 2 × 22/7 × r equals 44. Then r equals what? 44 × 7/2 × 22. So you can cancel this 2, so you got r equals 7. Then formula for volume of the cylinder is v equals 5 r square h. That is, you keep 5 as it is, 5 × r square means 7 × 7, h is 10. So it is 7 × 7 49, 49 × 10 is 495. So here 495 cm3 is the answer. Option A is the answer. 40ನೇ ಪ್ರಶ್ನೆ. ಜೇಡಿ ಮಣ್ಣಿನಿಂದ ಒಂದು ಶಂಕುವನ್ನು ರಚಿಸಿ ಇದನ್ನು ಪಾದಕ್ಕೆ ಸಮಾಂತರವಾಗಿ ಚಾಕುವಿನಿಂದ ಕತ್ತರಿಸಿ ಉಂಟಾದ ಚಿಕ್ಕ ಶಂಕುವನ್ನು ಬೇರ್ಪಡಿಸಿದಾಗ ನಂತರ ಉಳಿಯುವ ಘನವು. ನಮಗೆಲ್ಲ ಗೊತ್ತಿದೆ, ಶಂಕುವಿನ ಪಾದಕ್ಕೆ ಸಮಾನಾಂತರವಾಗಿ ಚಾಕುವಿನಿಂದ ಕತ್ತರಿಸಿದಾಗ ನಮಗೆ ದೊರಕೋದು ಶಂಕುವಿನ ಭಿನ್ನಕ. ಶಂಕುವಿನ ಭಿನ್ನಕ ನೀವಿಲ್ಲಿ ಇದನ್ನು ಗಮನಿಸ್ಬೋದು. ಇದು ಶಂಕು. ಶಂಕುವಿನ ಮೇಲ್ಭಾಗವನ್ನು ಕತ್ತರಿಸಿದಾಗ ಉಳಿಯುವ ಘನದ ಆಕೃತಿ ಶಂಕುವಿನ ಭಿನ್ನಕವಾಗಿರುತ್ತದೆ. ಸೇಮ್ ಕ್ವಶನ್ ಇನ್ ದಿ ಇಂಗ್ಲಿಷ್ ಮೀಡಿಯಂ. ಪ್ರಿಪೇರ್ ಎ ಕೋನ್ ಫ್ರಾಮ್ ಮಾಡೆಲ್ ಕ್ಲೇ. ವೆನ್ ವೆಟ್, ಕಟ್ ಇಟ್ ವಿತ್ ಎ ನೈಫ್ ಪ್ಯಾರಲಲ್ ಟು ಇಟ್ಸ್ ಬೇಸ್. ರಿಮೂವ್ ದಿ ಸ್ಮಾಲರ್ ಒನ್ obtained. The solid left is. Here this is the smaller one obtained. The left is. The solid left is, that is nothing but frustum of cone.
So the option D is the answer. If the upper portion which is parallel to the base of the cone is removed, the smaller cone is obtained and that is removed. What is left here? The solid left is frustum of cone. Children, this completes the 40 questions of the model MCQ paper given by the Karnataka Secondary Education Examination Board. Children, you go through the concepts, basic concepts, hints of the all chapters, and some videos are uploaded, and next some videos will be uploaded for the next chapters. So you must know the basic concepts and hints, then you can solve the questions easily. So basic concept is must, and you must do the calculation quickly. Direct questions will not be there, so you must practice and try to solve all the questions within given time. ಮಕ್ಕಳೇ, ನೀವು ಎಲ್ಲ ಮೂಲಭೂತ ಕಲ್ಪನೆಗಳನ್ನು ಕಲ್ತ್ಕೊಳ್ಳಿ, ಬೇಗ ಕ್ಯಾಲ್ಕುಲೇಷನ್ ಮಾಡೋದನ್ನು ಕಲ್ತ್ಕೊಳ್ಳಿ. ಇದರಿಂದ ನೀವು ಉತ್ತರವನ್ನು ಬೇಗ ಗುರುತಿಸ್ಬೋದು ಮತ್ತು ಹೆಚ್ಚು ಅಂಕಗಳನ್ನು ಗಳಿಸ್ಬೋದು.